ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಪರ ಮರಿತಿಬ್ಬೇಗೌಡ ಮತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಮನವಿ ಮಾಡಿಕೊಳ್ತಾ ಇದ್ದಾರೆ ವಿಧಾನ ಪರಿಷತ್ ಸದಸ್ಯ ಮರಿತಿಬ್ಬೇಗೌಡ. ಜೊತೆಗೆ ಕೇಂದ್ರದ ವಿರುದ್ಧವೂ ಕೂಡ ಮರಿತಿಬ್ಬೇಗೌಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದು 10 ವರ್ಷಗಳಾಗಿದೆ. ಬರ ಪರಿಹಾರವನ್ನ ಕೊಟ್ಟಿಲ್ಲ, ತೆರಿಗೆ ಬಾಕಿ ಹಣ ಕೊಟ್ಟಿಲ್ಲ. ಚುನಾವಣೆ ವೇಳೆ ಮಾತ್ರ ಕರ್ನಾಟಕಕ್ಕೆ ಮೋದಿ ಬರ್ತಾರೆ. ಕುಮಾರಸ್ವಾಮಿ ವಿರುದ್ಧವೂ ಕೂಡ ಮರಿತಿಬ್ಬೇಗೌಡ ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಕೊಟ್ಟಿದೆ. ಮಂಡ್ಯಕ್ಕೆ ಕೃಷಿ ವಿವಿ, ಹೊಸ ಸಕ್ಕರೆ ಕಾರ್ಖಾನೆಯನ್ನು ಕೊಟ್ಟಿದೆ. ಮಂಡ್ಯ ಭಾಗಕ್ಕೆ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ಕಾಂಗ್ರೆಸ್ ನೀಡಿದೆ. ಸ್ಟಾರ್ ಚಂದ್ರು ಸಮರ್ಥರಿದ್ದಾರೆ, ಅವರನ್ನೇ ಗೆಲ್ಲಿಸಬೇಕು ಅಂತ ಹೇಳಿ ಮರಿತಿಬ್ಬೇಗೌಡ ಮನವಿ ಮಾಡಿಕೊಂಡಿದ್ದಾರೆ. ಬಿಜೆಪಿ ಸರ್ಕಾರ ಬಂದು 10 ವರ್ಷಗಳಾಯಿತು. ತಾನು ಕೊಟ್ಟಂಥ ಒಂದು ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. ಈಗ ಮೊನ್ನೆ ಮೈಸೂರಿಗೆ ಮತ್ತು ಬ್ಯಾಂಗ್ಳೂರಿಗೆ ಪ್ರಧಾನಮಂತ್ರಿಯವರು ಚುನಾವಣಾ ಪ್ರಚಾರ ಭಾಷಣ ಮಾಡಿದ್ದಾರೆ. ಆ ಎರಡೂ ಚುನಾವಣಾ ಪ್ರಚಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ 10 ವರ್ಷಗಳಲ್ಲಿ ಅವರ ಸರ್ಕಾರ ಏನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಒಂದೇ ಒಂದು ಪದನೂ ಕೂಡ ಪ್ರಧಾನಮಂತ್ರಿಗಳು ಹೇಳಲಿಲ್ಲ, ಬಳಕೆ ಮಾಡಲಿಲ್ಲ. ಇದೇ ಸಾಕ್ಷಿ. ಅವರ 10 ವರ್ಷದಲ್ಲಿ ಏನೂ ಕೂಡ ಕನ್ನಡ ನಾಡಿಗೆ ಮಾಡಲಿಲ್ಲ ಅಭಿವೃದ್ಧಿ ಬಗ್ಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬರಪರಿಹಾರ ನಿಧಿ ಕೊಡಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಮುಖ್ಯಮಂತ್ರಿಗಳು ಎಲ್ಲರೂ 16 ಬಾರಿ ಮನವಿ ಮಾಡಿದರೂ ಕೂಡ ಬರಪರಿಹಾರ ಹಣವನ್ನು ಕೊಡಲಿಲ್ಲ. ಮತ್ತು ತೆರಿಗೆ ಸಂಬಂಧ ಬಾಕಿ ಹಣವನ್ನು ಕೂಡ ಕೊಡಲಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೋವಿಡ್ ಬಂದಾಗದಿಂದ ಅತಿವೃಷ್ಟಿ ಆಯಿತು ಮತ್ತು ಬರಗಾಲ ಬಂತು. ಇಂಥ ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರಧಾನಮಂತ್ರಿಯವ್ರದ್ದು ಅರ್ಧ ದಿನ ಕರ್ನಾಟಕಕ್ಕೆ ಬಂದು ಜನರ ಸಂಕಷ್ಟಗಳನ್ನು ಕೇಳಿಲ್ಲ. ಚುನಾವಣಾ ಕಾಲದಲ್ಲಿ ಮಾತ್ರ 20 ಬಾರಿ ಬಂದು ಚುನಾವಣಾ ಪ್ರಚಾರ ಮಾಡ್ತಾರೆ. ಬರೀ ಸುಳ್ಳು ಭರವಸೆಗಳನ್ನು ಕೊಡ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಹೊಸ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನು ಸಮಸ್ತ ಕನ್ನಡ ನಾಡಿನ ಪ್ರತಿಯೊಂದು ಕುಟುಂಬಕ್ಕೂ ಕೊಟ್ಟಿದ್ದಾರೆ. ಎಲ್ಲ ಪಕ್ಷದವ್ರಿಗೂ, ಎಲ್ಲ ಧರ್ಮೀಯರಿಗೂ, ಎಲ್ಲ ವರ್ಗದವರಿಗೂ ಕೂಡ ಈ ಯೋಜನೆಗಳನ್ನು ತಲುಪಿಸಿದ್ದಾರೆ. ವಿಶೇಷವಾಗಿ ಒಂದೇ ಬಡ್ಜೆಟಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಈ ಭಾಗದ ಅಭಿವೃದ್ಧಿಗೆ ಒಂದು ಹೊಸ ಸಕ್ಕರೆ ಕಾರ್ಖಾನೆಯನ್ನು ಅನುಮೋದನೆ ಕೊಟ್ಟಿದ್ದಾರೆ. ಮತ್ತೊಂದು ವಿಶೇಷವಾಗಿ ರೈತರಿಗೆ ಮೈಸೂರು, ಕೊಡಗು, ಚಾಮರಾಜನಗರ, ಹಾಸನ ಈ ಭಾಗಕ್ಕೆಲ್ಲ ಅನುಕೂಲ ಆಗುವಂತೆ ಒಂದು ಕೃಷಿ ವಿಶ್ವವಿದ್ಯಾನಿಲಯವನ್ನು ತೆರಿತೀವಿ ಅಂತೇಳಿ ಹೇಳಿದ್ದಾರೆ ಬಡ್ಜೆಟಲ್ಲಿ. ದಯಮಾಡಿ ಇವತ್ತು ನಮ್ಮ ಸ್ಟಾರ್ ಚಂದ್ರು ಅವ್ರನ್ನ ದಯವಿಟ್ಟು ಒಬ್ಬ ಗ್ರಾಮೀಣ ಪ್ರದೇಶದ ನಾಗಮಂಗಲ ತಾಲೂಕಿನ ಒಬ್ಬ ಸರಳ ಸಜ್ಜನ ವ್ಯಕ್ತಿತ್ವ, ಉದ್ಯಮಿ, ಅವರನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಎಲ್ಲರೂ ಸೇರಿ ಅವ್ರನ್ನ ಅಭ್ಯರ್ಥಿ ಮಾಡಿದ್ದಾರೆ. ಅವರು ಸಮರ್ಥರಿದ್ದಾರೆ ಲೋಕಸಭೆಯಲ್ಲಿ ಕೆಲಸ ಮಾಡುವಂಥದ್ದು. ದಯಮಾಡಿ ಅವರ ಹಸ್ತದ ಗುರುತಿಗೆ ಮತ ಕೊಡಬೇಕು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದು 10 ವರ್ಷಗಳಾಯಿತು. ತಾನು ಕೊಟ್ಟಂಥ ಒಂದು ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. ಈಗ ಮೊನ್ನೆ ಮೈಸೂರಿಗೆ ಮತ್ತು ಬ್ಯಾಂಗ್ಳೂರಿಗೆ ಪ್ರಧಾನಮಂತ್ರಿಯವರು ಚುನಾವಣಾ ಪ್ರಚಾರ ಭಾಷಣ ಮಾಡಿದ್ದಾರೆ. ಆ ಎರಡೂ ಚುನಾವಣಾ ಪ್ರಚಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ 10 ವರ್ಷಗಳಲ್ಲಿ ಅವರ ಸರ್ಕಾರ ಏನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಒಂದೇ ಒಂದು ಪದನೂ ಕೂಡ ಪ್ರಧಾನಮಂತ್ರಿಗಳು ಹೇಳಲಿಲ್ಲ, ಬಳಕೆ ಮಾಡಲಿಲ್ಲ. ಇದೇ ಸಾಕ್ಷಿ. ಅವರ 10 ವರ್ಷದಲ್ಲಿ ಏನೂ ಕೂಡ ಕನ್ನಡ ನಾಡಿ